ಇಂದು ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ರಂಗೋಲಿಯಲ್ಲಿ ಮೂಡಿದೆ ಅಪ್ಪು ಭಾವಚಿತ್ರ. 8,000 ಚದರಡಿಯಲ್ಲಿ ಅಪ್ಪು ಚಿತ್ರವನ್ನು ಬಿಡಿಸಿದ್ದಾರೆ. 135 ಅಡಿ ಉದ್ದ, 60 ಅಡಿ ಅಗಲವಿರುವಂಥ ಒಂದು ಚಿತ್ರ ಇದು. ಕೋಟೆ ಆಂಜನೇಯ ದೇಗುಲದ ಬಳಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಈ ವೈಭವದ ಕಲರ್ಫುಲ್ ಆದಂತಹ ರಂಗೋಲಿ. ವಿಶೇಷವಾಗಿ ಅಪ್ಪುವರ ಬರ್ತ್ಡೇಗೋಸ್ಕರ ಈ ರಂಗೋಲಿಯನ್ನು ಬಿಡಿಸಿದ್ದಾರೆ. ಮೈಸೂರಿನ ಕಲಾವಿದರಾದಂಥ ಪುನೀತ್ ಕುಮಾರ್, ಲಕ್ಷ್ಮಿ, ಸಂಪ್ರೀತ್, ರಾಘವ್ ಹರಳಿಕಟ್ಟೆ, ಆದಿತ್ಯ ಈ ಚಿತ್ರ ಬಿಡಿಸಿದ್ದಾರೆ. ರಂಗೋಲಿಯಲ್ಲಿ ಚಿತ್ರ ಬಿಡಿಸುವ ಮೂಲಕ ಗೌರವ ಸಲ್ಲಿಕೆಯನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ಆ ಸರ್ಕಲ್ಲು, ಅದರ ಮುಂಭಾಗದಲ್ಲಿ ಅಪ್ಪು ಅವರ ಒಂದು ಭಾವಚಿತ್ರ, ಕನ್ನಡ ಫ್ಲ್ಯಾಗು, ಅವರ ಪಾರಿವಾಳ ಅವ್ರ ಭುಜದ ಮೇಲೆ ನೋಡಿ. ಥೇಟ್ ಅಪ್ಪು ಅವರು ಬದುಕಿದ್ದಾರೆ, ನಗುಮುಗ ಆ ಥರ ಫೀಲ್ ಕಾಣಿಸ್ತಾ ಇದೆ. ಭಾಳ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ ಇದರಿಂದ. ಇದು ಡ್ರೋನ್ ಕ್ಯಾಮ್ರಾದ ಶಾಟ್ ಇದೆ. ಮೊಬೈಲ್ನಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಸುಲಭವಾಗಿ ಒಂದೇ ಫ್ರೇಮಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಆ ಚಿತ್ರ ಡ್ರೋನ್ ಕ್ಯಾಮ್ರಾದಲ್ಲಿ ಇದನ್ನ ಸೆರೆ ಹಿಡಿದಿದ್ದಾರೆ. 135 ಅಡಿ ಉದ್ದ ಇದೆ, 60 ಅಡಿ ಅಗಲವಿರುವಂತಹ ರಂಗೋಲಿಯಲ್ಲಿ ಬಿಡಿಸಿರುವಂತಹ ಚಿತ್ರ ಇದು. 8,000 ಚದರಡಿ, ಸುಮಾರು ಒಂದು 8 ರಿಂದ 9 ಅವರ್ ತೊಗೊಂಡಿರ್ಬೋದು ಇದು ಮಾಡಲಿಕ್ಕೆ, ಈ ಚಿತ್ರವನ್ನು ಬಿಡಿಸಲಿಕ್ಕೆ. ಸಾಕಷ್ಟು ಕಲಾವಿದರು ಇದರ ಹಿಂದೆ ಶ್ರಮವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಬಹಳ ತಯಾರಿಗಳನ್ನು ಮಾಡಿಕೊಂಡಿದ್ದರು. ಈ ರಂಗೋಲಿ ಬಿಡಿಸುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸಿದ್ದಾರೆ. ಕೋಟೆ ಆಂಜನೇಯ ದೇಗುಲದ ಬಳಿ ಈ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಅಪ್ಪು ಅವರು ಅಷ್ಟೇ, ಮೈಸೂರು ಅಂತಂದರೆ ಅವರಿಗೆ ಪಂಚ ಪ್ರಾಣ. ಬೆಂಗಳೂರು ಬಿಟ್ಟರೆ ಮೈಸೂರಿಗೆ ಜಾಸ್ತಿ ಹೋಗಿ ಬರ್ತಾ ಇದ್ದರು, ಅಲ್ಲೇ ಕಾಲವನ್ನು ಕಳೀತಾ ಇದ್ದರು. ಬಟ್ ಈಗ ಅವರ ಅಭಿಮಾನಿಗಳು ವಿಶೇಷವಾಗಿ ಸಾಕಷ್ಟು ರೀತಿಯಲ್ಲಿ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಇನ್ನು ಕಂಠೀರವ ಸ್ಟುಡಿಯೋಗೆ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ದಾರೆ. ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ ಈಗ ಅವರ ಕುಟುಂಬಸ್ಥರು ಬಂದು ಅಭಿಮಾನಿಗಳೊಂದಿಗೆ ಅಪ್ಪು ಅವರ ಸಮಾಧಿಗೆ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಿದ್ದಾರೆ. ರಾಘಣ್ಣ ಕೂಡ ಯಾವತ್ತು ಅವರ ಪುಣ್ಯಸ್ಮರಣೆ ಆಗಿರ್ಬೋದು, ಜೊತೆಗೆ ಅವರ ಹುಟ್ಟುಹಬ್ಬ ಆಗಿರ್ಬೋದು, ಪ್ರತಿ ಬಾರಿ ಬಂದಾಗ ಭಾವುಕರಾಗಿ ಮಾತಾಡ್ತಾರೆ. ಅಭಿಮಾನಿಗಳ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರಿಗೊಂದು ಸಂದೇಶ ಕೊಡ್ತಾರೆ. ಎಲ್ಲ ನಿಂತ್ಕೊಂಡು ಅವರೇ ಜವಾಬ್ದಾರಿ ನಿಭಾಯಿಸ್ತಾರೆ. ಅನ್ನ ಸಂತರ್ಪಣೆ ಆಗಿರ್ಬೋದು, ಏನೇನು ಅಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ, ಯಾವೆಲ್ಲ ಸಾಮಾಜಿಕ ಕಾರ್ಯಗಳು ನಡೀತಾ ಇದೆ, ಅದೆಲ್ಲವನ್ನು ರಾಘವೇಂದ್ರ ರಾಜ್ಕುಮಾರ್ ಅವರು ವೀಕ್ಷಣೆ ಮಾಡ್ತಾರೆ. ಯಾಕಂದರೆ ರಾಘವೇಂದ್ರ ರಾಜ್ಕುಮಾರು ಮತ್ತು ಪುನೀತ್ ಅವರು ಭಾಳ ಉತ್ತಮವಾದಂಥ ಒಡನಾಟ ಅವ್ರದ್ದು. ಒಟ್ಟಿಗೆ ಇದ್ದರು. ಅವ್ರಿಗೆ ಸಾಕಷ್ಟು ರೀತಿ ನೋಡಿ, ಅವರಿಗೆ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ನನಗೆ ಒಂದು ಮನೆ ಕಟ್ಟಿಸ್ಕೊಟ್ರು ಅಪ್ಪು. ಈ ರೀತಿ ಕ್ಷಣಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳ ಜೊತೆಗೆ ಪೂಜೆಯನ್ನು ನೆರವೇರಿಸಲಿದ್ದಾರೆ ಕುಟುಂಬಸ್ಥರು. ಅಪ್ಪು ಅವರ ಸಮಾಧಿಗೆ ವಿಶೇಷವಾಗಿ ಅಲಂಕಾರಗಳಿಂದ, ಹೂವಿನ ಅಲಂಕಾರ, ಒಂದು ರೀತಿ ದೇವಸ್ಥಾನ ಇದ್ದ ಹಾಗೆ ನೋಡಿ. ಸೇಮ್ ನಮಗೆ ಯಾವುದೋ ಒಂದು ದೇವಸ್ಥಾನ, ಅಲ್ಲಿ ದೇವ್ರಿಗೆ ಒಂದು ಪೂಜೆ ನಡೀತಾ ಇದೆ, ಎಲ್ಲ ಬರೀ ಹೂವು ಹಾರಗಳಿದ್ದಾವೆ, ಸುತ್ತಮುತ್ತಲೂ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಅವರು ಅಷ್ಟೇ. ಅಪ್ಪು ಅಂತಂದರೆ ಪಂಚ ಪ್ರಾಣ. ಅವ್ರಿಗೆ ಮಗುವಿನಂತೆ ಅವ್ರನ್ನ ನೋಡ್ತಾ ಇದ್ದರು.